ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಬಿಡದಿಯಲ್ಲಿ ಕುಮಾರಸ್ವಾಮಿ ಕುಟುಂಬದ ಸಮೇತ ಬಂದು ವೋಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ. ಇದೀಗ ಬಿಡದಿಯ ಕೇತಗಾನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕುಮಾರಸ್ವಾಮಿ ಅವರು, ಅವರ ಪತ್ನಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮೂವರು ಕೂಡ ಒಟ್ಟಾಗಿ ಬಂದು ಮತದಾನ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಬಂದು ಅವರು ಕೂಡ ಕಣದಲ್ಲಿದ್ದಾರಲ್ಲ, ಕುಮಾರಸ್ವಾಮಿ ಅವರು ಕೂಡ ಕಣದಲ್ಲಿದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ. ಇದೀಗ ಹಲವು ವಲಯಗಳಲ್ಲಿ ಗಣ್ಯರು ಬರ್ತಾ ಇದ್ದಾರೆ. ಮಠಾಧೀಶರಾಗಿರ್ಬೋದು, ಸಿನಿಮಾ ರಂಗದವರಾಗಿರ್ಬೋದು, ಹಾಗೆ ಸೋಷಿಯಲ್ ಅಲ್ಲಿ ವರ್ಕ್ ಅಂದ್ರೆ ಸಮಾಜದಲ್ಲಿ ಕೆಲಸ ಮಾಡಿಕೊಂಡು ಗಣ್ಯ ವ್ಯಕ್ತಿ ಅನ್ನಿಸ್ಕೊಂಡವರಾಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು. ಮಗದೊಂದು ಕಡೆ ನೋಡಿ, ಅಲ್ಲಿ ಅಜ್ಜಿ ಕೈ ನಡುಕ್ತಾ ಇದೆ. ಅಂದ್ರೆ ಹಣ್ಣಣ್ಣು ಅಜ್ಜಿಯರು ಕೂಡ ಬಂದು ವೋಟ್ ಮಾಡಿ ನನ್ನ ಕೆಲಸ ಮುಗಿಸಿದಿ, ನೀವು ಬರ್ರಪ್ಪ ಅಂತ ಕರೀತಾ ಇರೋದು. ಮಗದೊಂದು ಕಡೆ ರೇವಣ್ಣ ಫ್ಯಾಮಿಲಿ ಕೂಡ ಹೋಗಿ ವೋಟ್ ಮಾಡಿ ಕೈಯಲ್ಲಿರುವಂತಹ ಬ್ಲೂ ಇಂಕ್ ಅನ್ನು ತೋರಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು, ಉಡುಪಿ ಅಂತೆ ಅಜ್ಜಿ, 93 ವರ್ಷದ ಅಜ್ಜಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬಂದು ವೋಟ್ ಹಾಕಿ ಬೆರಳು ತೋರಿಸ್ತಾ ಇದೆ. ವೋಟ್ ಹಾಕಿದ್ದೀನಿ ನೋಡ್ರಪ್ಪ, ಇಲ್ಲಿ ನೀವು ಬಂದು ಹಾಕಿ ಅಂತ. ಉಡುಪಿ 93 ವರ್ಷದ ಅಜ್ಜಿ ಅದು. ಇನ್ನು ನಮ್ಗಳಿಗೆ ಇನ್ನೇನು 20-30 ವರ್ಷದವ್ರಿಗೆ ಹೋಗಿ ವೋಟ್ ಹಾಕಕ್ಕೆ ಏನು ಹೇಳಿ. ಓಕೆ, ನನ್ನ ಇಬ್ಬರು ಸಹೋದ್ಯೋಗಿಗಳ ಜೊತೆಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಉಮೇಶ್ ಹಾಗೂ ಮಂಡ್ಯದಿಂದ ರೋಹಿತ್ ದೇವರಹಳ್ಳಿ, ನನ್ನ ಇಬ್ಬರು ಸಹೋದ್ಯೋಗಿಗಳ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ತಗೋಬಿಡೋಣ. ಉಮೇಶ್, ಬೆಂಗಳೂರಿನಲ್ಲಿ ಸೂರ್ಯನ ಕಾವು ಜಾಸ್ತಿ ಆಗಿದೆಯಾ ಅಥವಾ ಮತದಾನದ ಕಾವು ಜಾಸ್ತಿ ಆಗಿದೆಯಾ? ಏನ್ ಹೇಳ್ತೀರಿ? ಹೇಗೆ ನಡೀತಾ ಇದೆ? ರೆಸ್ಪಾನ್ಸ್ ಹೇಗಿದೆ ಜನರದ್ದು? ವಿದ್ಯಾ, ಬೆಳಗಿಂದಲೂ ಕೂಡ ಬೆಂಗಳೂರಿನ ಕೇಂದ್ರ ಮತ್ತು ಉತ್ತರ ವಿಭಾಗ ಕ್ಷೇತ್ರಗಳಲ್ಲಿ ನಾನು ಸಂಚಾರ ಮಾಡ್ತಾ ಇರುವಂಥದ್ದು. ಬಹುತೇಕ ಬೆಳಗಿನ ಜಾವದ ಹೊತ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ರು. ಈಗ 11 ಗಂಟೆ ಆಗ್ತಾ ಇದೆ, ಆದರೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಬಹುತೇಕ ಮತಗಟ್ಟೆ ಕೇಂದ್ರಗಳಲ್ಲಿ ಖಾಲಿ ಆಗಿರುವಂಥದ್ದು. ನೀವು ಇಲ್ಲಿ ಒಂದು ದೃಶ್ಯ ನೋಡ್ಬೋದು. 93 ವರ್ಷದ ವೃದ್ಧೆ ಒಬ್ಬರು ಈಗಷ್ಟೇ ಮತದಾನ ಮಾಡಿರುವಂಥದ್ದು. ಈ ರೀತಿಯ ವಯಸ್ಸಾಗಿರೋರು, ಮಧ್ಯವಯಸ್ಕರು ಹೆಚ್ಚಾಗಿ ಮತದಾನ ಕೇಂದ್ರಗಳಿಗೆ ಬರ್ತಾ ಇರುವಂಥ ಹೊರತುಪಡಿಸಿದರೆ ಏನು ಯಂಗ್ಸ್ಟಾರ್ ಅಂತ ಏನು ಕರಿತೀವಿ, 20 ವರ್ಷ 30 ವರ್ಷ ಒಳಗಿನವರು, ಆ ಥರದ ಯುವಕ ಯುವತಿಯರು ಬಹುತೇಕ ಕಡಿಮೆ ಸಂಖ್ಯೆಯಲ್ಲಿ ಮತದಾನಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಮಧ್ಯಾಹ್ನ 11 ಗಂಟೆ ಆದ ನಂತರದಲ್ಲಿ ಈ ಸಂಖ್ಯೆ ಇನ್ನೂ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಿಜಕ್ಕೂ ಯುವಕ ಯುವತಿಯರು ಈ ಅಜ್ಜಿ ನೋಡಿ ಕಲಿಬೇಕಾದಂತ ಅವಶ್ಯಕತೆ ತುಂಬಾ ಇದೆ ಅನ್ಬೋದು. 93 ವರ್ಷ ಅವರಿಗೆ ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ವಿದ್ಯಾ, ಅವರಿಗೆ ಸರಿಯಾಗಿ ಕೇಳಿಸೋದಿಲ್ಲ, ಪ್ರಯತ್ನ ಪಡ್ತೀನಿ. ಅಜ್ಜಿ, ಈಗ ನಿಮಗೆ ಎಷ್ಟು ವರ್ಷ? ಎಲ್ಲಿಂದ ವೋಟ್ ಮಾಡಕ್ ಬಂದಿದ್ದೀರಾ? 7 ವಯಸ್ಸು. எனக்கு வயசு இல்லை. 94 சொல்லு. 94. 94. ಎಲ್ಲಿಂದ ಬಂದಿದ್ದೀರಾ? ಮತ್ತೆ ಇವತ್ತು ವೋಟ್ ಹಾಕ್ಬೇಕು ಅಂತ ಏನ್ ಅನ್ಸ್ತು ಸರ್ ಇವರಿಗೆ? ಅದೇ ವೋಟ್ ಹಾಕ್ಬೇಕಂತ ಅವ್ರಿಗೆ ಸಂತೋಷ, ಹಬ್ಬ ತರ ಅವ್ರಿಗೆ. ನಾವು ತಿಪ್ಸಂದ್ರಿಂದ ಬಂದಿರೋದು. ಅವ್ರಿಗೆ ಓಡಾಡಕ್ಕಾಗೋದಿಲ್ಲ, ಹೆಂಗ್ ಕರ್ಕೊಂಡು? ನಾವು ಗಾಡಿಯಲ್ಲಿ ಕರ್ಕೊಂಡ್ ಬಂದ್ವಿ. ನೀವು ಕರ್ಕೊಂಡ್ ಬಂದಿದ್ದ ಅಥವಾ ಅವರೇ ವೋಟ್ ಹಾಕ್ಬೇಕು ಅಂತ? ಅವರೇ ಬೆಳಗ್ಗೆಯಿಂದ ಅವರೇ ವೋಟ್ ಹಾಕ್ಬೇಕಂತ ಹೇಳಿದ್ರು, ನಾನು ಕರ್ಕೊಂಡ್ ಬಂದೆ. ವಿದ್ಯೆ, ಈ ರೀತಿಯಾಗಿ ಅಂದ್ರೆ ಅವ್ರಿಗೆ ತುಂಬಾ ಆಸೆ, ಮನೇಲಿದ್ರು ಕೂಡ ನಾನು ವೋಟ್ ಹಾಕ್ಲೇಬೇಕು ಅಂತೇಳಿ ತಮ್ಮ ಮಗನ ಕರ್ಕೊಂಡು ಇಲ್ಲಿ ಬಂದಿರುವಂಥದ್ದು. ಉಳಿದಂತೆ ಮತಗಟ್ಟೆ ಕೇಂದ್ರಗಳಲ್ಲೂ ಕೂಡ ಬಹುತೇಕ ಎಲ್ಲರೂ ಈ ಮಧ್ಯವಯಸ್ಕರಿಗಿಂತ ಮೇಲ್ಪಟ್ಟಂತವರೇ ಬಂದು ವೋಟಿಂಗ್ಗೆ ಬರ್ತಾ ಇರುವಂಥದ್ದು. ಉಳಿದಂತೆ ನಾವು ಸುತ್ತಾಡ್ತಾ ಇದೀವಿ ಬೆಳಗ್ಗೆಯಿಂದ. ಅಲ್ಲ, KR-ಪುರಂ ಆಗ್ಬೋದು, ಮಹದೇವಪುರ ಆಗ್ಬೋದು, ಈ ಕಡೆ ಸಿ ವಿ ರಾಮನ್ ನಗರ ಎಲ್ಲವೂ ಕೂಡ ನೀವು ನೋಡಿ ಮತಗಟ್ಟೆಯಲ್ಲಿ ಸಂಪೂರ್ಣವಾಗಿ ಖಾಲಿ ಇರುವಂಥದ್ದು. ಎಲ್ಲ ಒಂದು 3-4 ಜನಗಳು ಮಾತ್ರ ಇದ್ದಾರೆ. ಉಳಿದಂತೆ ಮತದಾನ ಕೇಂದ್ರಕ್ಕೆ ಬರುವವರ ಸಂಖ್ಯೆ ತೀರಾ ವಿರಳವಾಗ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮಿ ಉಮೇಶ್. ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಮಂಡ್ಯ ಕಡೆ ಹೋಗೋಣ. ಓಕೆ, ಮಂಡ್ಯಕ್ಕೆ ಹೋಗ್ಬಿಡೋಣ. ಮಂಡ್ಯದಲ್ಲಿ ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ಇದ್ದಾರೆ. ರೋಹಿತ್, ಮಂಡ್ಯದಲ್ಲಿ ನೀವು ನೋಡಿರೋ ರೀತಿಯಲ್ಲಿ ಚುನಾವಣೆ ಮತದಾನ, ಇವತ್ತು ನಡೀತಾ ಇರುವಂಥ ಮತದಾನದ ರೀತಿಯನ್ನ ಗಮನಿಸ್ತಾ ಇದ್ರೆ ಯಾವ ರೀತಿ ಜೋಶ್ ಕಾಣಿಸಿಕೊಳ್ಳುತ್ತಾ ಇದೆ ಜನರಲ್ಲಿ? ಕಡಿಮೆ ಇದೆಯಾ, ಜೋಶ್ ಹಾಯಿ ಇದೆಯಾ? ಖಂಡಿತ ಪ್ರತಿ ಚುನಾವಣೆಯಲ್ಲೂ ಸಹ ಮಂಡ್ಯದಲ್ಲಿ ಅತಿ ಹೆಚ್ಚಿನ ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ. ಯಾಕಂದ್ರೆ ಮಂಡ್ಯದಲ್ಲಿ ರಾಜಕೀಯ ಅಂದ್ರೆ ಸಾಕು, ಎಲ್ಲರ ಕಿವಿ ಕೂಡ ಅರಳುತ್ತೆ, ಮತ್ತೆ ಮತದಾನ ಮಾಡೋಕ್ಕೂ ಕೂಡ ಎಲ್ಲರೂ ಕೂಡ ಕಡ್ಡಾಯವಾಗಿ ಬರ್ತಾರೆ. ಕಳೆದ ಬಾರಿ 80% ವೋಟಿಂಗ್ ಆಗಿತ್ತು. ಆದರೆ ಈ ಬಾರಿ 7ರಿಂದ 8-9 ಗಂಟೆ ಅಷ್ಟೊಳಗೆ ಕೇವಲ ಆಗಿರುವಂಥದ್ದು 7.70 ಮಾತ್ರ ಮತದಾನ ಆಗಿದೆ. ನಾನಿದೀಗ ಮಂಡ್ಯದ ದೊಡ್ಡರಸಿಂಕೆರೆಯ ಒಂದು ಬೂತ್ನಲ್ಲಿದ್ದೀನಿ. ಇಲ್ಲಿ ಸರದಿ ಸಾಲಲ್ಲಿ ನಿಂತು ಎಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದಾಗಿ ಮತದಾನ ಮಾಡೋದಕ್ಕೆ ಸರದಿ ಸಾಲಲ್ಲಿ ನಿಂತಿರುವಂಥ ದೃಶ್ಯಾವಳಿಗಳು ಗಮನಿಸಬಹುದಾಗಿರುವಂಥದ್ದು. ಇಲ್ಲಿಯೂ ಸಹ ಬೆಳಗ್ಗೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಂದಷ್ಟು ಜನರು, ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ರೈತಾಪಿ ಜನರು ಹೆಚ್ಚಿರುವಂತ ಕಾರಣವಾಗಿ ಬೆಳಗ್ಗೆ ಒಂದಷ್ಟು ರೈತಾಪಿ ಕೆಲಸಗಳಿರ್ತವೆ. ಆ ನಿಟ್ಟಿನಲ್ಲಿ ಆ ಕೆಲಸಗಳನ್ನ ಮುಗಿಸ್ಕೊಂಡು ಬಂದು ತದನಂತರ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಹಾಕುವವರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬೆಳಗ್ಗೆ 7ರಿಂದ 9 ಗಂಟೆ ವೇಳೆಯಲ್ಲಿ ಕಡಿಮೆ ಪರ್ಸೆಂಟೇಜ್ ವೋಟ್ ಆಗಿದೆ. ಇದಾದ ಬಳಿಕವಾಗಿ ಇದೀಗ ಚುರುಕು ಪಡ್ಕೊಳ್ತಾ ಇದೆ. ಒಂದ್ ಕಡೆ ಬಿಸಿಲಿನ ತಾಪಮಾನ ಕೂಡ ಏರ್ತಾ ಇದೆ, ಮತ್ತೊಂದು ಕಡೆ ಮತದಾನವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇದೇ ಒಂದು ಬೂತ್ ನಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಸಹ
ಮತದಾನ ಮಾಡೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಪ್ರತಿ ಬಾರಿಯೂ ಸಹ ಅಂಬರೀಷ್ ಅವರ ಜೊತೆಗೆ ಇದ್ದುಕೊಂಡು ಅವರು ಇಲ್ಲಿ ಮತದಾನ ಮಾಡುವಂತ ಬರ್ತಾ ಇದ್ರು. ಆದ್ರೆ ಇದೀಗ ಇವತ್ತು ಕೂಡ ಸಂಸದೆ ಸುಮಲತಾ ಅಂಬರೀಷ್ ಅವರು ಇಲ್ಲಿ ಬಂದು ತಮ್ಮ ಮತದಾನ ಮಾಡುವ ಮೂಲಕವಾಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅರುಣ್, ಒಟ್ಟಾರೆ ಹೇಳೋದಾದ್ರೆ ಮಂಡ್ಯದಲ್ಲಿ ಸದ್ಯಕ್ಕೆ 10 ಗಂಟೆಯ ನಂತರವಾಗಿ ಒಂದು ಮತದಾನ ಪ್ರಕ್ರಿಯೆ ಚುರುಕು ಪಡೆದುಕೊಂಡಿದೆ. ಇದು ಕಳೆದ ವರ್ಷ ಮತದಾನ ಮಾಡಿದರೆ ಕೇತಗಾನಹಳ್ಳಿಯಲ್ಲಿ ಮತದಾನ ಇರತಕ್ಕಂಥದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಿಂದೆ ನನಗಿದ್ದಂಥ ಬಿಡದಿ ಹೋಬಳಿ ಏನಿತ್ತು ರಾಮನಗರಕ್ಕೆ, ಮಾಗಡಿಗೆ ಡಿನೋಟಿಫಿಕೇಶನ್ ಆದಮೇಲೆ ಈ ಒಂದು ಮತಗಟ್ಟೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಿದೆ, ಕೇತಿಗಾನಹಳ್ಳಿ ಗ್ರಾಮದಲ್ಲಿ ನಾನು ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಇರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲೂ ಅತ್ಯುತ್ತಮವಾದ ರೀತಿಯಲ್ಲಿ ಬಿರುಸಿನ ಮತದಾನಗಳು ನಡೀತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಮತದಾನ ನಡೀತಾ ಇದೆ. ಆದರೆ ಒಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು. ನಿನ್ನೆ ದಿನವೂ ಸಹ ರಾತ್ರಿ ವಿಶೇಷವಾಗಿ ಕನಕಪುರದಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಂದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ವಾತಾವರಣ ಕೆಲವು ನಮ್ಮ ನಾಯಕರಿಂದಲೇ ಏನೋ ಒಂದು ಅದೆಲ್ಲ ಒಂದು ಹಿನ್ನೆಲೆಯಲ್ಲಿತ್ತು. ಈ ಬಾರಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ, ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು, ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಪುನಃ ಹಳೆ ಚಾಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು 4,000 5,000 ನೀವು ಬೆಳಗ್ಗೆ ಹೋಗಿ ತಗೋಬೋದು ಓಟ್ ಹಾಕ್ಬಿಟ್ಟು ಅಂತೇಳಿ ಈ ಕಾರ್ಡ್ಗಳನ್ನು ಕೊಡ್ತಾಯಿದ್ರು. ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ. ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 1 ಲಕ್ಷ ಇಲ್ಲಿ ಇದಾನೆ ಇದು ಗ್ಯಾರಂಟಿ ಕಾರ್ಡಿಗೆ 1 ಲಕ್ಷ ಕೊಡೋದು, 1 ಲಕ್ಷ ಕೊಡೋದು ಇವೆಲ್ಲ. ಅದರ ಜೊತೆಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಶಾಸಕರು ಅವ್ರ ಫೋಟೋಗಳು ಹಾಕಿ 10,000 ರೂಪಾಯಿದು ನೋಡಿ, ಇದು 10,000 ರೂಪಾಯಿದು ಕೂಪನ್ ಇದು. ಇಲ್ಲಿ ಹೀಗೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಇಲ್ಲಿ ಇಲ್ಲ ಇದೆ. ಆ ಲಾಸ್ಟ್ ಟೈಮು ಒಂದು QR ಕೋಡ್ ನಂಬರ್ ಕೊಟ್ಟು ಲಾಸ್ಟ್ ಟೈಮ್ ಏನು ಮತ ಪಡೆದರು ಅದೇ ಚಾಳಿ ಮತ್ತೆ ಶುರು ಮಾಡಿದ್ದಾರೆ. ನಾನು ನಮ್ಮ ಚುನಾವಣಾ ಆಯೋಗ ಕೇಳ್ತೀನಿ, ಈ ರೀತಿಯ ಚುನಾವಣೆ ನೀವು ನಡೆಸೋದ್ರ ಬದಲು ನೇರವಾಗಿ ದುಡ್ಡು ಕೊಡ್ತಕ್ಕಂಥ ಸಿಸ್ಟಮೇ ತಂದುಬಿಡಿ. ಆಯಾ ಶಕ್ತಿಯಾನುಸಾರ ದುಡ್ಡು ಕೊಟ್ಟು ಮತ ಪಡೆಯತಕ್ಕಂಥ ಸಿಸ್ಟಮ್ನ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಇದೊಂದು ಚುನಾವಣೆ ಅಂತ ಕರಿತೀರಾ? ಅದೇ ಸರ್, ಕೆಲವು ಸಂದರ್ಭದಲ್ಲಿ ಹಾಗೆ ಅನಿಸ್ಬಿಡುತ್ತೆ. ಈಗ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾ ಇದ್ದಾರೆ, ಗ್ಯಾರಂಟಿದ್ ಬಿಟ್ಟು ಹಾಕಿ ಅದು ಯೋಜನೆಗಳನ್ನ ತರೋ ವಿಚಾರದಲ್ಲಿ. ಬಟ್ ಅವರು ಬೇರೆ ಹೇಳ್ತಾ ಇರೋದು ಈ QR ಸ್ಕ್ಯಾನ್ 5,000 ರೂಪಾಯಿದು 10,000 ರೂಪಾಯಿದು ಈ ಥರ ಆಮಿಷಗಳು ಆಮಿಷ ಅಂತ ಅಲ್ಲ, ನಿಮಗೆ ಅದನ್ನ ಹೋಗಿ ಕೊಡೋದು. ನೀವೆಲ್ಲೋ ಆಮೇಲೆ ವೋಟ್ ಮಾಡಿದ್ಮೇಲೆ ನೀವೆಲ್ಲೋ ಹೋಗಿ ಅದ್ರ ಪರ್ಚೇಸ್ ಮಾಡ್ಕೊಳ್ಳಿ ಅಂತ 10,000 ರೂಪಾಯಿದು ಗಿಫ್ಟ್ ಕಾರ್ಡ್ ಕೊಡೋ ರೀತಿಯಲ್ಲಿ ಕೊಡೋದಿದೆಯಲ್ಲ, ಹೇಗೆ ಸಾಧ್ಯ ಆಗುತ್ತೆ ಇವೆಲ್ಲ? ಯಾಕೆ? ಅದಕ್ಕೆ ಹೇಳ್ತಾ ಇದ್ದು ಕುಮಾರಸ್ವಾಮಿ ಅವರು ಅದನ್ನ ಹಾಗಿದ್ರೆ ಚುನಾವಣೆ ಕೊಡಕ್ಕೆ ಶುರು ಮಾಡ್ಬಿಡ್ಲಿ, ಅವಕಾಶ ಕೊಟ್ಬಿಡ್ಲಿ, ನೇರವಾಗಿ ಕೊಡೋಕ್ಕೆ ಅವಕಾಶ ಮಾಡ್ಬಿಡ್ಲಿ ಅಂತಿದ್ದಾರೆ. ಗೊತ್ತಿಲ್ಲ, ಇದ್ರ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ಆಗಿದ್ದ ಕುಮಾರಸ್ವಾಮಿ ಅವರು.